ಹಾಯ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಪಾಲಕ ಪೋಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಇವತ್ತೊಂದು ಸುಂದರವಾದ ಕತೆ ನೋಡೋಣ. ಒಂದು ದೊಡ್ಡದಾದ ವಿಶಾಲವಾದ ಕಾಡು. ಆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು. ಅಲ್ಲಿ ಒಂದು ಸಿಂಹ ಇತ್ತು. ಆ ಸಿಂಹ ಕಾಡಿನ ರಾಜ. ಹೀಗೆ ಒಂದು ದಿನ ನಾಡಿನ ರಾಜ ಆನೆಯ ಮೇಲೆ ಕುಳಿತು ಗಾಂಭೀರ್ಯದಿಂದ ಕಾಡಿನ ಕಡೆಗೆ ಬರ್ತಾ ಇದ್ದ. ಇದನ್ನು ನೋಡಿದ ಸಿಂಹವು, ನಾನು ಆ ರಾಜನಂತೆ ಗಾಂಭೀರ್ಯವಾಗಿ ಆನೆಯ ಮೇಲೆ ಏರಬೇಕು ಎನ್ನುವ ಆಸೆ ಆಯಿತು. ಕಾಡಿನಲ್ಲಿರುವ ಆನೆಗೆ ಆಜ್ಞೆ ಮಾಡಿತು, ಯಾರಲ್ಲಿ ನಾನು ಕೂಡ ರಾಜನಂತೆ ಆನೆಯ ಮೇಲೆ ಅಂಬಾರಿಯನ್ನು ಹತ್ತಿ ಹೋಗಬೇಕು ಎಂದಿತು. ಆಗ ಆನೆಯ ಒಂದು ಅಂಬಾರಿಯಂತೆ ಸಿದ್ಧವಾಗಿತ್ತು. ಆಗ ಸಿಂಹವು ಹಾರಿ ಆನೆಯ ಮೇಲೆ ಕುಳಿತುಕೊಂಡಿತು. ಆಗ ಪಕ್ಕದಲ್ಲಿದ್ದ ಕೋತಿ, ಅಯ್ಯೋ ಮಹಾರಾಜ, ನೀನು ರಾಜನಂತೆ ಗಾಂಭೀರ್ಯವಾಗಿ ಕಾಣ್ತಾ ಇಲ್ಲ, ಅಂಬಾರಿ ಬೇಕು ಎಂದಿತು. ಆಗ ರಾಜನ ಕೋಪದಿಂದ, ಯಾರಲ್ಲಿ ಅಂಬಾರಿ ಮಾಡುವವನನ್ನು ಕರೆಸಿ ಎಂದು ಗರ್ಜಿಸಿತು. ಅಂಬಾರಿ ಮಾಡುವವನು ಬಂದ. ಅಂಬಾರಿಯನ್ನು ಮಾಡಿದ. ಅಂಬಾರಿಯನ್ನು ಆನೆ ಮೇಲೆ ಕಟ್ಟಲಾಯಿತು. ಸಿಂಹವು ಅಂಬಾರಿಯ ಮೇಲೆ ಕುಳಿತಿತು. ಆನೆಯು ಅಂಬಾರಿಯನ್ನು ಹೊತ್ತುಕೊಂಡು ಮುಂದೆ ಹೋಯಿತು. ಅಂಬಾರಿಯು ಆ ಕಡೆ ಈ ಕಡೆ ಅಲುಗಾಡತೊಡಗಿತು. ಅಂಬಾರಿಯ ಮೇಲೆ ಕುಳಿತಿದ್ದ ಸಿಂಹವು ಧೋಪ್ಪನೆ ಕೆಳಗೆ ಬಿದ್ದಿತು. ಕೆಳಗೆ ಬಿದ್ದು ಮೈ ಕೈಯೆಲ್ಲ ನೋವು ಮಾಡ್ಕೊಂಡು, ಅಯ್ಯೋ ಇದೆಂಥ ಕರ್ಮ, ಇದೆಂಥ ಕಷ್ಟ ಎಂದು, ಕುಂಟುವುದರಲ್ಲೂ ಸುಖವಿದೆ ಎಂದು ಆನೆಯ ಮುಂದೆ ಅವಮಾನ ಮಾಡಿಕೊಂಡು ರಾಜನ ಮುಂದೆ ನಿಲ್ಲಲಾರದೆ ಸಿಂಹವು ಓಡಿ ಹೋಯಿತು. ಅದಕ್ಕೆ ದೊಡ್ಡವರು ಹೇಳುತ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಬೇರೆಯವರನ್ನು ನಾವು ಅನುಕರಣೆ ಮಾಡಬಾರದು. ನಮ್ಮ ಜೀವನವೇ ನಮಗೆ. ನಮ್ಮಲ್ಲಿ ಇರೋದರಲ್ಲಿ ನಾವು ಖುಷಿ ಪಡಬೇಕು. ಪಾಲಿಗೆ ಬಂದಿದ್ದು ಪಂಚಾಮೃತ. ಕತೆ ಕೇಳಿದ್ರಲ್ಲ ಮಕ್ಕಳೇ? ಕತೆ ಸೊಗಸಾಗಿತ್ತವೆ? ಕತೆ ಕೇಳಿ ಮನೆಯಲ್ಲಿ ಹೋಮ್ವರ್ಕ್ ಮಾಡಿ, ಬಿಸಿಲಿಗೆ ಹೋಗದೆ ಆರಾಮವಾಗಿ ಮನೆಯಲ್ಲೇ ಇರಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.